ಫ್ಯಾಕ್ಟ್ರಿ ಮಾಡಿದ್ದೀವಿ, ಮೇಲ್ಗಡೆ ಒಂದು ಮನೆ ಮಾಡಿದ್ದೀವಿ. ಇವಾಗ ನಮ್ಮ ಸ್ಟಾಕು ನಾವು ಕೆಲಸ ಮಾಡೋದ್ರೆಲ್ಲ ಇಲ್ಲೇ ಇರೋದ್ರಿಂದ ನೆಕ್ಸ್ಟ್ ನಾವು ಇಲ್ಲಿಗೆ ಶಿಫ್ಟ್ ಆಗ್ಬಿಡ್ತೀವಿ. ಈ ಥರ ಮಾಡೋದು ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಸಪೋರ್ಟ್ ಮಾಡಿದ್ರು ನಿಮ್ಮ ಬ್ಯಾಂಕಿಂದ. ನಿಮ್ಮ ಬ್ಯಾಂಕ್ ಸಪೋರ್ಟಿಂದನೇ ಇವಾಗ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಸರ್. ನಾನು ಹುಟ್ಟು ಬೆಳೆದೆಲ್ಲ ಬೆಂಗಳೂರು. ಅವಾಗಿಂದ ಸ್ವಲ್ಪ ಬಾಡಿಗೆಲಿದ್ದೀನಿ. ಈಗ ಸ್ವಂತ ಮನೆಗೆ ಹೋಗ್ತಾಯಿದ್ದೀನಿ. ನಾನು, ನಮ್ಮಮ್ಮ, ನನ್ನ ಹೆಂಡತಿ, ನನ್ನ 2 ಮಕ್ಕಳು. ನಾನು ಬಂದಿದ್ದು ಕೆಲ್ಸಕ್ಕೆ ಹೋದೆ. ಫಸ್ಟು ಸ್ಟಾರ್ಟಿಂಗಲ್ಲಿ ಓದೋದು ನಿಲ್ಲಿಸಿ ಕೆಲ್ಸಕ್ಕೆ ಹೋಗಿದ್ದೆ. ಕೆಲ್ಸಕ್ಕೆ ಹೋಗಿ ಆ ಕೆಲಸನ ಕಲ್ತು ಅದನ್ನೇ ಡೆವಲಪ್ ಮಾಡಿ ಚಿಕ್ಕ ಅಂಗಡಿ ಇಟ್ಟಿದ್ದೆ. ಈಗ ಸ್ವಲ್ಪ ದೊಡ್ಡದಾಗ ಅದನ್ನೇ ಡೆವಲಪ್ ಮಾಡ್ತಾ ಬಂದಿದ್ದೆ. ಕೆಲಸ ತುಂಬ ಚೆನ್ನಾಗಿ ನಡೀತಾ ಇದೆ. ಇನ್ನೂ ದೊಡ್ಡದಾಗಿ ತೊಗೊಂಡೋಗ್ಬೇಕು ಅನ್ನೋ ಉದ್ದೇಶ ನಮ್ಮದಿದೆ. ನನ್ನ ಹತ್ರ ಸ್ವಲ್ಪ ಅದಿದೆಲ್ಲ ಉಳಿಸಿಕ್ಕಿ ಸ್ವಲ್ಪ ದುಡ್ಡು ಎತ್ತಿಕ್ಕಿದ್ದೆ. ಸಡನ್ನಾಗಿ ಒಂದು ಚಿಕ್ಕ ಜಾಗ ಸಿಕ್ತು, ನನ್ನ ರೇಟಿಗೆ ತಕ್ಕಂಗೆ ತೊಗೊಂಡೆ. ಅದನ್ನ ಕಟ್ಟಿಸ್ಬೇಕಾಗಿತ್ತು. ಅವಾಗ ಇದು ನಿಮ್ಮ ಬ್ಯಾಂಕಲ್ಲಿ ಲೋನ್ ಅಪ್ಲೈ ಮಾಡಿದೆ. ಚೆನ್ನಾಗಿ ಸ್ಪಂದಿಸಿ ಅದಕ್ಕೆ ಅಮೌಂಟೆಲ್ಲ ಕೊಟ್ಟರು. ಚೆನ್ನಾಗಿ ಕಟ್ತಾಯಿದ್ದೀನಿ. ಪಾಸ್ಬುಕ್ ಆಗಲಿ, ಅದಾಗಲಿ, IT ಆಗಲಿ, ಕೇಳು ಇದಿಲ್ಲ ಅದಿಲ್ಲ ಅನ್ನೋದು ಏನೂ ತೊಂದರೆ ಇಲ್ಲದೆ ತುಂಬ ಈಸಿಯಾಗಿ ಕೊಟ್ಟಿದ್ದಾರೆ. ನಮ್ಮ ಕನಸು ಅಂದರೆ ಏನು ಹೇಳ್ತಾರೆ, ಒಂದು ಮನೆ ಕಟ್ಟೋ ಕನಸು ತುಂಬ ಈಸಿಯಾಗಿ ಆಗಿದೆ. ಅದಕ್ಕೆ ಸಪೋರ್ಟೇ ನಿಮ್ಮ ಬ್ಯಾಂಕ್. ಇದೇ ಕೊಡ್ತೀವಿ. ನೆಕ್ಸ್ಟು ನಮ್ದು ಏನು ಹೇಳ್ತಾರೆ, ಕಷ್ಟ ಸುಖ ಏನಾದ್ರು ಕೇಳಬೇಕು ಅಂದರೆ, ಇವಾಗ ನನಗೇನಾದ್ರು ಇಂಡಿವಿಜುವಲ್ ಹಣ ಬೇಕು ಅಂತಂದ್ರೆ ಫಸ್ಟ್ ಅವ್ರ ಹತ್ರನೇ ಕೇಳಿ ಅಪ್ಲೈ ಮಾಡಿ ಅವ್ರ ಮುಖಾಂತರನೇ ಡೆವಲಪ್ ಮಾಡ್ಕೊಳ್ಳೋ ಅನ್ನೋ ಉದ್ದೇಶ.